ಪರಿವರ್ತನೆ. ಕೃತಿಕಾರರ ಪರಿಚಯ. ಕವಿ ಜಿ.ಎಸ್. ಬಸವರಾಜ ಶಾಸ್ತ್ರಿ. ಕಾಲ 1936. ಸ್ಥಳ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮ. ರಚನೆ ನಾಮಾವಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು ರೇಣುಕ ಚರಿತೆ, ಸಮಾಜಜೀವಿ, ಗಟ್ಟಿಮಾತು, ದಾರಿದೀಪ, ವಚನಾಮೃತಧಾರೆ, ತ್ರಿವೇಣಿ ಸಂಗಮ, ಪ್ರತಿಸ್ಪಂದನ, ಮನುಕುಲ ತಿಲಕ ಕೃತಿಗಳು. ಮುಯ್ಯಿ, ಕತ್ತಲು ನಗರದ ತಿಕ್ಕಲು ರಾಜ ನಾಟಕಗಳು. ಪ್ರಶಸ್ತಿ. ಇವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ಮಾಡಿವೆ. ಅವರ ಅಭಿಮಾನಿಗಳು ಶಾಸ್ತ್ರೀ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ. ಆಕರ ಗ್ರಂಥ ಶಾಸ್ತ್ರೀ ಕನಸು. ಪ್ರಶ್ನೆಗಳು. ಬಿಟ್ಟ ಸ್ಥಳ. ಜಿ.ಎಸ್. ಬಸವರಾಜ ಶಾಸ್ತ್ರಿಯವರ ತಾತನ ಹೆಸರು ಗಣೇಕಲ್ ಶಿವಯ್ಯ. ತಾರಾನಾಥರ ಊರು ರಾಯಚೂರು. ತಾರಾನಾಥರ ವಾಚನ್ನು ಕದ್ದವನು ತಾರಾನಾಥರ ಆಶ್ರಮದಲ್ಲಿದ್ದ ಒಬ್ಬ ಬಾಲಕ. ಪರಿವರ್ತನೆ ಪಾಠದ ಆಕರ ಕೃತಿ ಶಾಸ್ತ್ರೀ ಕನಸು. ಒಂದು ವಾಕ್ಯ. ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ? ದುಷ್ಟನ ಮನಸ್ಸಿಗೆ ಹಿತಕರವಾದ ಆನಂದಕರವಾದ ಮಾತುಗಳು ಕಿವಿಗೆ ಬಿದ್ದರೆ ಪರಿವರ್ತನೆಯಾಗುತ್ತದೆ. ಗಣೇಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಗಣೇಕಲ್ ಶಿವಯ್ಯನವರು ಪಿಟೀಲು ವಾದಕ, ಬಯಲಾಟದ ನಿರ್ದೇಶಕರಾಗಿ ಪ್ರಸಿದ್ಧರಾಗಿದ್ದರು. ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು? ಸಂಗೀತ ಕೇಳುವುದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಎಂದು ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಒಪ್ಪಿಕೊಂಡರು. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಆಶೀರ್ವದಿಸಿದರು? ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಿಲ್ಲ. ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ. ಅದರಿಂದ ನಾಲ್ವರೂ ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ. ಸತ್ಯವಂತರಾಗಿ ಬದುಕಿ ಎಂದು ಆಶೀರ್ವದಿಸಿದರು. ತಾರಾನಾಥರು ಆಶ್ರಮವನ್ನು ಏಕೆ ಕಟ್ಟಿದರು? ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕೆಂದು ತಾರಾನಾಥರು ಆಶ್ರಮವನ್ನು ಕಟ್ಟಿದರು. 3-4 ವಾಕ್ಯ. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು? ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ನನ್ನ ಹಣವನ್ನು ಕೊಡುತ್ತೇನೆ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು. ಕಿವಿಗಳಿಗೆ ಸುಖಕರವಾದುದು. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದು ಕೇಳಿಕೊಂಡರು. ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು? ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹರಡತೊಡಗಿದರು. ತಾರಾನಾಥರ ವ್ಯಕ್ತಿತ್ವದ ವಿಶೇಷತೆಗಳೇನು? ತಾರಾನಾಥರು ಮಹಾಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದೇ ಇರಲಿ, ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ವಿದೇಶಿಯರಿಗೂ ಬೇಕಾಗಿದ್ದರು. ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ಹೇಗೆ ತಪ್ಪಿಸಿದರು? ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೆ. ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ತಪ್ಪಿಸಿದರು. 8-10 ವಾಕ್ಯ. ಗಣೇಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಗಣೇಕಲ್ ಶಿವಯ್ಯನವರು ಬಯಲಾಟ ಪ್ರದರ್ಶನವನ್ನು ಮುಗಿಸಿ ಸಂಭಾವನೆ ಪಡೆದು ಬರುವಾಗ ಈಚಲ ಬನದಲ್ಲಿ 4 ಜನ ಕಳ್ಳರು ಅವರಿಗೆ ಗಂಟು ಬಿದ್ದರು. ತಾತ ಹೆದರದೆ, ನನ್ನ ಬಳಿಯಲ್ಲಿರುವ ಹಣವನ್ನು ನಿಮಗೆ ಕೊಡಲು ನನ್ನ ತಕರಾರೇನೂ ಇಲ್ಲ, ಆದರೆ ನೀವು ಅರ್ಧ ತಾಸು ಕುಳಿತು ನನ್ನ ಸಂಗೀತವನ್ನು ಕೇಳಬೇಕು ಎಂದರು. ಅದಕ್ಕೆ ಒಪ್ಪಿ ಕಳ್ಳರು, ಅರ್ಧ ತಾಸೇನು,
1 ತಾಸು ಮೈಮರೆತು ಕಣ್ಮುಚ್ಚಿ ಸಂಗೀತ ಕೇಳಿದರು. ನಂತರ ಅವರು ತಾತನ ಪಾದಗಳಿಗೆ ಎರಗಿ ತಮ್ಮಲ್ಲಿದ್ದ ಹಣವನ್ನು ಅವರಿಗೆ ಕೊಟ್ಟು, ನಮಗೆ ಹಣ ಬೇಡ, ನಿಮ್ಮ ಆಶೀರ್ವಾದ ಸಾಕು ಎಂದು ಕೇಳಿಕೊಂಡರು. ತಾತ ಕಳ್ಳರಿಗೆ ಅವರ ಹಣದ ಜೊತೆಗೆ ತಮ್ಮ ಹಣವನ್ನು ಸೇರಿಸಿಕೊಟ್ಟು, ಈ ಹಣದಿಂದ ಯಾವುದಾದರೂ ಒಂದು ವ್ಯಾಪಾರ ಮಾಡಿ ಸುಖಜೀವನ ನಡೆಸಿ ಕಳ್ಳತನವನ್ನು ಬಿಟ್ಟು ಸತ್ಯವಂತರಾಗಿ ಬದುಕಿ ಎಂದು ಆಶೀರ್ವದಿಸಿದರು. ಅಂದಿನಿಂದ ಆ ಕಳ್ಳರು ವ್ಯಾಪಾರ ಮಾಡಿ ಜೀವನ ನಡೆಸಲಾರಂಭಿಸಿದರು. ಹೀಗೆ ಗಣೇಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಪರಿವರ್ತಿಸಿದರು. ತಾರಾನಾಥರು ವಾಚನ್ನು ಕದ್ದ ಬಾಲಕನ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ತಾರಾನಾಥರು ಬಡ ಮಕ್ಕಳಿಗಾಗಿ ಒಂದು ಆಶ್ರಮವನ್ನು ಕಟ್ಟಿದ್ದರು. ಅವರಿಗಾಗಿ ವಿದೇಶಿಯರು ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಅವರು ಅದನ್ನು ಧರಿಸದೆ ಹಾಗೇ ಇಟ್ಟಿದ್ದರು. ಆಶ್ರಮದ ಹುಡುಗನೊಬ್ಬ ಅದನ್ನು ಕದ್ದು ವ್ಯಾಪಾರಿಗೆ ಮಾರಿಬಿಟ್ಟ. ತಾರಾನಾಥರ ಸೋದರ ಆ ಹುಡುಗನೇ ಕಳ್ಳನೆಂದು ಗುರುತಿಸಿ ಆತನನ್ನು ಬಂಧಿಸಲು ಪೊಲೀಸರಿಗೆ ದೂರು ಕೊಟ್ಟು ಕರೆತಂದ. ಆದರೆ ತಾರಾನಾಥರು ಆ ಹುಡುಗನನ್ನು ಬಂಧಿಸಲು ಅವಕಾಶ ನೀಡದೆ ಆತನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ಆತ ಕಳ್ಳನೇ ಅಲ್ಲ, ಅವನಿಗೆ ನಾನೇ ವಾಚನ್ನು ರಿಪೇರಿ ಮಾಡಿಸಲು ಕೊಟ್ಟು ಕಳಿಸಿದ್ದೆ ಎಂದು ಪೊಲೀಸರನ್ನು ಕಳಿಸಿಬಿಟ್ಟರು. ಇದರಿಂದ ಬಾಲಕನ ಮನ ಪರಿವರ್ತನೆಯಾಗಿ ಪಶ್ಚಾತ್ತಾಪದಿಂದ ಅಳುತ್ತಾ, ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕೆಂದು ಕೇಳಿದಾಗ ಅದಕ್ಕೆ ತಾರಾನಾಥರು, ತಪ್ಪು ಮಾಡುವುದು ಸಹಜ, ಈಗ ನಿನಗೆ ಅದರ ಅರಿವು ಉಂಟಾಯಿತಲ್ಲ, ಅಷ್ಟೇ ಸಾಕು, ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಇಗೋ ಈ ವಾಚನ್ನು ನೀನೇ ಇಟ್ಟುಕೋ ಎಂದು ಹೇಳಿ ಕ್ಷಮಿಸಿದರು. ಆ ಹುಡುಗ ಮುಂದೆ ಚೆನ್ನಾಗಿ ಓದಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸುತ್ತಾ ಆ ವಾಚನ್ನು ದೇವರ ಬಳಿ ಇಟ್ಟು ಪೂಜಿಸುತ್ತಾನೆ. ಹೀಗೆ ತಾರಾನಾಥರು ಬಾಲಕನ ಮನಸ್ಸನ್ನು ಪರಿವರ್ತಿಸಿದರು. ಸಂದರ್ಭದೊಡನೆ ವಿವರಿಸಿ. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಆಯ್ಕೆ: ಈ ವಾಕ್ಯವನ್ನು GS ಬಸವರಾಜ ಶಾಸ್ತ್ರಿಯವರ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಗಣೇಕಲ್ ಶಿವಯ್ಯನವರು ಕಳ್ಳರಿಗೆ ಹೇಳಿದರು. ಸಂದರ್ಭ: ಬಯಲಾಟದ ಪ್ರದರ್ಶನ ಮುಗಿಸಿ ಸಂಭಾವನೆ ಪಡೆದು ಬರುತ್ತಿದ್ದ ಶಿವಯ್ಯನವರಿಗೆ ಈಚಲು ಬಯಲ ಬಳಿ 4 ಕಳ್ಳರು ಗಂಟು ಬಿದ್ದರು. ಅವರಿಗೆ ಹೆದರದ ಶಿವಯ್ಯನವರು, ನನ್ನ ಬಳಿ ಇರುವ ಹಣವನ್ನು ಕೊಡಲು ನನಗೆ ತಕರಾರೇನೂ ಇಲ್ಲ, ಆದರೆ ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದು ಹೇಳಿದ ಸಂದರ್ಭವಾಗಿದೆ. ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು. ಆಯ್ಕೆ: ಈ ವಾಕ್ಯವನ್ನು GS ಬಸವರಾಜ ಶಾಸ್ತ್ರಿಯವರ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಕಳ್ಳರು ಗಣೇಕಲ್ ಶಿವಯ್ಯನವರಿಗೆ ಹೇಳಿದರು. ಸಂದರ್ಭ: ಗಣೇಕಲ್ ಶಿವಯ್ಯನವರ ಸಂಗೀತವನ್ನು ಕಳ್ಳರು ಅರ್ಧ ತಾಸೇನು 1 ತಾಸು ಮೈಮರೆತು ಕಣ್ಮುಚ್ಚಿ ಕುಳಿತು ಕೇಳಿದರು. ನಂತರ ಅವರ ಪಾದಗಳಿಗೆ ಎರಗಿ ಅವರ ಬಳಿ ಇದ್ದ ಹಣವನ್ನು ಮುಂದಿಟ್ಟು, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೇಳಿದ ಸಂದರ್ಭವಾಗಿದೆ. ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಆಯ್ಕೆ: ಈ ವಾಕ್ಯವನ್ನು GS ಬಸವರಾಜ ಶಾಸ್ತ್ರಿಯವರ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಪಂಡಿತ ತಾರಾನಾಥರು ಪೊಲೀಸರಿಗೆ ಹೇಳಿದರು. ಸಂದರ್ಭ: ತಾರಾನಾಥರ ವಾಚನ್ನು ಅವರ ಆಶ್ರಮದ ಬಾಲಕನೊಬ್ಬ ಕದ್ದು ವ್ಯಾಪಾರಿಯೊಬ್ಬರಿಗೆ ಮಾರಿರುತ್ತಾನೆ. ಅವನನ್ನು ಬಂಧಿಸಲು ಪೊಲೀಸರು ಆಶ್ರಮಕ್ಕೆ ಬಂದಾಗ ತಾರಾನಾಥರು ಅದಕ್ಕೆ ಅವಕಾಶ ಕೊಡದೆ, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ನಾನೇ ಇವನ ಬಳಿ ರಿಪೇರಿಗೆಂದು ವಾಚನ್ನು ಕೊಟ್ಟು ಕಳುಹಿಸಿದ್ದೆ ಎಂದು ಹೇಳುತ್ತಾರೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಆಯ್ಕೆ: ಈ ವಾಕ್ಯವನ್ನು GS ಬಸವರಾಜ ಶಾಸ್ತ್ರಿಯವರ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ವಾಚು ಕದ್ದ ಬಾಲಕ ತಾರಾನಾಥರಿಗೆ ಹೇಳುತ್ತಾನೆ. ಸಂದರ್ಭ: ಪಂಡಿತ ತಾರಾನಾಥರ ವಾಚನ್ನು ಕದ್ದ ಬಾಲಕನನ್ನು ಬಂಧಿಸಲು ಪೊಲೀಸರು ಬಂದಾಗ ಅದಕ್ಕೆ ಅವಕಾಶ ಕೊಡದೆ ತಾರಾನಾಥರು, ಈತ ಕದ್ದಿಲ್ಲ, ನಾನೇ ಅವನ ಬಳಿ ವಾಚನ್ನು ರಿಪೇರಿಗೆಂದು ಕೊಟ್ಟು ಕಳಿಸಿದ್ದೆ ಎಂದು ಹೇಳಿ ಬಾಲಕನನ್ನು ರಕ್ಷಿಸುತ್ತಾರೆ. ಇದರಿಂದ ಬಾಲಕನ ಮನ ಪರಿವರ್ತನೆಯಾಗಿ ಮೇಲಿನ ಮಾತನ್ನು ಹೇಳುತ್ತಾನೆ. ಭಾಷಾಭ್ಯಾಸ, ಸ್ವಂತ ವಾಕ್ಯ, ಸನ್ಮಾರ್ಗ,
ನಾವು ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯಬೇಕು. ಮೈಮರೆ. ನಾನು AR ರೆಹಮಾನ್ ಅವರ ಸಂಗೀತ ಕೇಳಿ ಮೈಮರೆತನು. ತಲೆದೂಗು. ನಾವು ಎಲ್ಲರ ಮಾತಿಗೆ ಸುಮ್ಮನೆ ತಲೆದೂಗಬಾರದು. ದಯಾಳು. ಶಂಕರ್ನಾಗ್ ಅವರು ತುಂಬ ದಯಾಳುಗಳಾಗಿದ್ದರು. ಪರೋಪಕಾರಿ. ನಾವು ಪರೋಪಕಾರಿಯಾಗಿ ಜೀವಿಸಬೇಕು. ವ್ಯಸನ. ನಾವು ಕೆಟ್ಟ ವ್ಯಸನಗಳಿಂದ ದೂರ ಇರಬೇಕು. ಪರಿವರ್ತನೆ. ಗಣೇಕ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಪರಿವರ್ತನೆ ಮಾಡಿದರು. ವಿರುದ್ಧಾರ್ಥಕ ಪದ. ನಿಶ್ಚಿಂತೆ, ಚಿಂತೆ, ಸನ್ಮಾರ್ಗ, ದುರ್ಮಾರ್ಗ, ಅಸಾಧ್ಯ, ಸಾಧ್ಯ, ಧೈರ್ಯ, ಅಧೈರ್ಯ, ವಿದೇಶಿ, ಸ್ವದೇಶಿ, ವಿದ್ಯಾವಂತ, ಅವಿದ್ಯಾವಂತ. ಪದಗಳನ್ನು ಬಿಡಿಸಿ ಬರೆಯಿರಿ. ಪರೋಪಕಾರಿ, ಪರ ಪ್ಲಸ್ ಉಪಕಾರಿ, ಪರೋಪಕಾರಿ. ತಲೆದೂಗು, ತಲೆ ಪ್ಲಸ್ ತೂಗು, ತಲೆದೂಗು. ಒಟ್ಟುಗೂಡಿ, ಒಟ್ಟು ಪ್ಲಸ್ ಕೂಡಿ, ಒಟ್ಟುಗೂಡಿ. ಸಹೋದರ, ಸಹ ಪ್ಲಸ್ ಉದರ, ಸಹೋದರ. ಕೆಳಗಿನ ಮಾದರಿಯಂತೆ ವಂತ ಪ್ರತ್ಯಯವನ್ನು ಸೇರಿಸುವ ಪದಗಳನ್ನು ಪಟ್ಟಿ ಮಾಡಿರಿ. ಸತ್ಯ ಪ್ಲಸ್ ವಂತ, ಸತ್ಯವಂತ. ಹಣ ಪ್ಲಸ್ ವಂತ, ಹಣವಂತ. ಗುಣ ಪ್ಲಸ್ ವಂತ, ಗುಣವಂತ. ಬುದ್ಧಿ ಪ್ಲಸ್ ವಂತ, ಬುದ್ಧಿವಂತ. ಸಿರಿ ಪ್ಲಸ್ ವಂತ, ಸಿರಿವಂತ. ವಿದ್ಯಾ ಪ್ಲಸ್ ವಂತ, ವಿದ್ಯಾವಂತ. ಕೆಳಗಿನ ವಾಕ್ಯಗಳಲ್ಲಿರುವ ಕರ್ತೃ, ಕರ್ಮ ಹಾಗೂ ಕ್ರಿಯಾಪದಗಳನ್ನು ಗುರುತಿಸಿರಿ. ಇಬ್ರಾಹಿಂ ಬಾವುಟವನ್ನು ಹಾರಿಸಿದನು. ಕರ್ತೃ ಇಬ್ರಾಹಿಂ, ಕರ್ಮ ಬಾವುಟವನ್ನು, ಕ್ರಿಯಾ ಹಾರಿಸಿದನು. ರೀಟಾ ಅಡುಗೆಯನ್ನು ಮಾಡಿದಳು. ಕರ್ತೃ ರೀಟಾ, ಕರ್ಮ ಅಡುಗೆಯನ್ನು, ಕ್ರಿಯಾ ಮಾಡಿದಳು. ರಾಮ ಪೂಜೆಯನ್ನು ಮಾಡಿದನು. ಕರ್ತೃ ರಾಮ, ಕರ್ಮ ಪೂಜೆಯನ್ನು, ಕ್ರಿಯಾ ಮಾಡಿದನು. ಮಾನ್ಸಿಂಗ್ ಹಾಡನ್ನು ಹಾಡಿದನು. ಕರ್ತೃ ಮಾನ್ಸಿಂಗ್, ಕರ್ಮ ಹಾಡನ್ನು, ಕ್ರಿಯಾ ಹಾಡಿದನು. ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.